ಸರ್, ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದನ್ನ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ, ಅಧಿವೇಶನದಲ್ಲಿ ಚರ್ಚೆ ಆಯಿತು. ಸೊ ಈಗ FSL ವರದಿ ಬಂದಿದೆ, ಆರೋಪಿಗಳ ಬಂಧನ ಆಗಿದೆ ಸರ್. ಈಗ ಸಮರ್ಥನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತೆ. ಯಾರೊಬ್ಬರೂ ಕೂಡ ಶಾಸಕರಾಗ್ಲಿ ಅಥವಾ ಪಕ್ಷದ ಮುಖಂಡರುಗಳಾಗ್ಲಿ ನಾವು ಸಮರ್ಥನೆ ಮಾಡಿಕೊಂಡಿಲ್ಲ. ದೂರುಗಳು ಬಂದಿದ್ದಾವೆ, ವರದಿ ಬಂದ ಮೇಲೆ ಇಲಾಖೆಯವರು ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೀಗ ಬೆಳಿಗ್ಗೆ ಒಂದು ಉಪಾಯುಕ್ತರು ಪೊಲೀಸ್ ಕಮಿಷನರೇಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ದೀನಿ. 3 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ ಅಂತ. ಸೊ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ, ಮುಂದಿನ ಇನ್ವೆಸ್ಟಿಗೇಷನ್ಗೋಸ್ಕರ ಸೂಕ್ತ ಕ್ರಮ ಇವತ್ತು ಇಲಾಖೆ ತಗೊಂತಾ ಇದೆ. ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನ ಪರವಾದ ಘೋಷಣೆಗಳನ್ನು ನಾವು ಖಂಡಿಸ್ತೀವಿ. ಅದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ನಮ್ಮಿಂದ ಸಿಗೋದಿಲ್ಲ. ನೀವು ಕೂಡ ಹಾವೇರಿ ಮೂಲದವರು, ಹಾವೇರಿ ಮೂಲದ ಬ್ಯಾಡಗಿಯವನು ಬಂಧನ ಆಗಿದ್ದಾನೆ. ಅವನು ವಿಧಾನಸೌಧ ಒಳಗೆ ಪ್ರವೇಶ ಮಾಡಬೇಕಂದ್ರೆ ಪಾಸ್ ಆದರೂ ಕೊಟ್ಟಿರ್ತಾರೆ ಸರ್. ಯಾರು ಪಾಸ್ ಏನಾದ್ರು ಮಾಹಿತಿ ಇಲ್ಲ, ನಂಗೆ ಮಾಹಿತಿ ಇಲ್ಲ. ಅದು ತಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರಲ್ವಾ ಸರ್? ಖಂಡಿತವಾಗಿಯೂ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಯಾರಾದರೂ ಇಂಥ ಘೋಷಣೆಗಳನ್ನು ಕೂಗಿದ್ರೆ ಖಂಡಿತವಾಗಿಯೂ ನಮಗೆಲ್ಲರಿಗೂ ಮುಜುಗರ ತರ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ದೇಶದ ನಾಗರಿಕ ನೋವು ತರ್ತಕ್ಕಂಥ ಸಂಗತಿ. ಯಾರೇ ಅದು ಆಗಿರಲಿ ಅದಕ್ಕೆ ಶಿಕ್ಷೆ ಆಗ್ಬೇಕಂತಕ್ಕಂಥ ಒತ್ತಾಯ ನಮ್ದಿರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.